सर्वं चित्तमानन्दपूर्णम्। ಹಂಪಿದು ಈಗ ಏನಂದರೆ ಹಂಪೆ ಜಾಗದಲ್ಲಿ ಯಾಕಂದರೆ ಅಲ್ಲಿ ಕಿಷ್ಕಿಂದ ಇದು ಅಲ್ಲಿ ಆಂಜನೇಯ ಹುಟ್ಟಿದ ಜಾಗ ಅದು ಹಂಪಿಯಲ್ಲಿ ಹಂಪೆನಲ್ಲಿ ಕಿಷ್ಕಿಂದಿ ನಗರಿ ಅಲ್ವಾ ಸರ್? ಅಲ್ಲ ಹೌದು, ಅಲ್ಲಿ ಹುಟ್ಟಿದ ಜಾಗ ಅದು. ಅದಕ್ಕೋಸ್ಕರ ಅಲ್ಲಿ ಪ್ರಾಮುಖ್ಯತೆ ಬರುತ್ತೆ ಅಲ್ಲಿಗೆ. ಆಮೇಲೆ ಅಲ್ಲಿ ವಿರೂಪಾಕ್ಷನ ದೇವಸ್ಥಾನ, ಹಂಪಿ ವಿರೂಪಾಕ್ಷ. ಆಮೇಲೆ ಯಾಕೆಂದರೆ ಕೃಷ್ಣದೇವರಾಯನಿಗೆ ಅವ್ರಿಗೆಲ್ಲ ಇದು ಏನಂದರೆ ಅವರೆಲ್ಲ ಅಲ್ಲಿನ ಭಕ್ತರವರು. ಹಾಗೆ ಅಲ್ಲಿ ಕೊನೆಗೆ ಏನಾಗುತ್ತೆ, ಈ ಹಂಪೆ ಇದರಲ್ಲಿ ಇಷ್ಟೇ ಈ ಕಾಲದಲ್ಲಿ ಇಷ್ಟೇ ಆಗಬೇಕು ಅಂತ ಇರುತ್ತೆ ಅಲ್ಲಿ ಅಷ್ಟೇ. ಆಮೇಲೆ ಹಂಪೆ ಅದು ಹೋಗುತ್ತೆ ಅನ್ನೋದೆಲ್ಲ ಮುಂಚೆನೇ ಅದು ಇದಾಗಿದ್ದು ಗೊತ್ತಿತ್ತು. ಯಾಕೆಂದರೆ ಅವರು ಈ ಪರ್ಕೀರ್ ಬರ್ತಾರೆ ಅಂದ್ಬಿಟ್ಟು. ಪರ್ಕೀರ್ ಬರೋದಕ್ಕೊಂದು ಕಾರಣ ಇದೆ ಅದಕ್ಕೆ, ಹಿಂದಿನ ಕಾರಣ. ಯಾಕೆಂದರೆ ಅದು ಇದು ಏನಂದರೆ ಪರ್ಕೀರು ಬರೋದಕ್ಕೆ ಈ ನಮ್ಮ ಈ ಇದರಲ್ಲಿ ದೇಶದಲ್ಲಿ ಏನಾಗಿರುತ್ತೆ ಅಂದರೆ, ರಾಜರುಗಳು ಆಳ್ತಾ ಇರಬೇಕಾದ ಕಾಲದಲ್ಲಿ ಅವರು ಧರ್ಮದಿಂದ ಆಳ್ತಾ ಇರಬೇಕಾಗುತ್ತೆ. ಹೌದು, ಧರ್ಮ ಗ್ಲಾನಿಗಳಾಗ್ತದೆ. ಅಂದರೆ ಧರ್ಮನ ಸರಿಯಾಗಿ ಪಾಲನೆ ಮಾಡೋದ್ರಿಂದ ಅಧರ್ಮ ಶುರುವಾಗುತ್ತೆ. ಅಧರ್ಮ ಶುರುವಾದರೆ ವೇದಗಳ ವಿರುದ್ಧವಾಗಿ ನಡೀತಾ ಇರ್ತಾರೆ. ಆವಾಗ ವೇದಗಳ ವಿರುದ್ಧ ನಡೀದ್ರಿಂದ ಆವಾಗ ಏನಾಗುತ್ತೆ ಅಂದರೆ ಇವರಿಗೆ ಪರಕೀಯರ ಪ್ರವೇಶ ಆಗುತ್ತೆ. ಯಾಕಂದರೆ ಇವ್ರು ಯಾವಾಗ ಇವರಿಗೆ ವೀಕ್ನೆಸ್ ತಿಳ್ಕೊಂಡ್ರು, ಗೊತ್ತಾಯ್ತಲ್ಲ, ಒಳ ಜಗಳ ಆಯಿತು. ಅದನ್ನು ಇದು ಮಾಡಿಕೊಂಡು ಆವಾಗ ಏನಂದರೆ ಅದು ಒಂದು ಹಿಂದಿನ ಯಾವುದೋ ಒಂದು ಕರ್ಮ ಇರುತ್ತೆ, ದೈವ ಇದೇನೆ. ಇವ್ರು ಬಂದು ಇವರಿಗೆ ಈ ಥರ ಪಾಠ ಕಲಿಸೋದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ಆಮೇಲೆ ತಾನೇ ಈ ಒಗ್ಗಟ್ಟು ಅದು ಇದು ಅಂತ ಬಂದಿದ್ದು ಎಲ್ಲ ಒಟ್ಟಿಗೆ ಸೇರಿ ಮಾಡಿ ಹೋರಾಟ ಮಾಡೋದು ಎಲ್ಲ ಸೇರ್ಕೊಂತು. ಅವ್ರು ಹೇಳಿದ್ರು ಅಂಬರೀಷ್ ಅವರು, ಹಿಂದೆ ಯಾವ ಥರ ರಾಜ್ಯಗಳಿರುತ್ತೆ ಬೇರೆ ಬೇರೆ, ಹಾಗೆ ಆಗುತ್ತೆ ತಿರುಗಿ ಅಂತ ಹೇಳಿ, ಮತ್ತೆ ಹಾಗೆ ಆಗುತ್ತಂತೆ. ಅದೇ ಥರ ಆಗುತ್ತೆ. ಈಗೇನು ಬಂತು ಇದು ಬ್ರಿಟಿಷ್ನವ್ರು ಬಂದರು ಅದು ಅಂದರೆ, ಬ್ರಿಟಿಷ್ನವ್ರು ಕೂಡ ಅವರೇನು ಹೊರಗಡೆನವರೇನಲ್ಲ. ಬ್ರಿಟಿಷ್ನವರು ಯಾರು ಅಂದ್ರೆ ಅವ್ರಿಗೆ ಗುರುಂಡಾ ಕಿಂಗ್ಸ್ ಅಂತ ಹೆಸರು. ಅವ್ರು ಯಾರು ಅಂದರೆ ಗುರುಂಡಾ ಕಿಂಗ್ಸ್ ಅವ್ರು ಯಾರು ಅಂದರೆ, ರಾಮನ ಸೈನ್ಯದಲ್ಲಿ, ವಾನರ ಸೈನ್ಯದಲ್ಲಿ ಒಂದು ಗುಂಪಿತ್ತು. ಆ ಒಂದು ಗುಂಪು ಏನು ಅಂದರೆ, ರಾಮ ಪಟ್ಟಾಭಿಷೇಕದ ಸಮಯದಲ್ಲಿ ಏನೋ ಒಂದು ಸಣ್ಣ ಲೋಪ ಆಯಿತು ಅವ್ರದ್ದು. ಆ ಲೋಪ ಆಗಿದ್ದಕ್ಕೆ ರಾಮನ ಹತ್ರ ಇದನ್ನು ಹೇಳಿದಾಗ ರಾಮ ಅವರಿಗೆ ಒಂದು ಶಾಪ ಕೊಟ್ಟರು. ಏನಂತ ಶಾಪ ಕೊಟ್ಟರು ಅಂದರೆ, ನೀವು ಈ 7 ಸಮುದ್ರ ದಾಟ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವಿಕಟ ದ್ವೀಪ ಅಂತ ಇದೆ. ವಿಕಟ ಅಂದರೆ ಬ್ರಿಟಿಷ್ ಐಲ್ಯಾಂಡ್ಸ್ ಇದೆ ನೋಡಿ, ಅದು ಹೇಗಿದೆ ಅಂದರೆ ಚಿಕ್ಕ 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 ದ್ವೀಪಗಳು. ವಿಕಟ ಅಂತ ವಿಕಟ ದ್ವೀಪ ಅಂದರೆ ಜಿಗ್ಜ್ಯಾಗ್. ಅಲ್ಲಿಗೆ ಹೋಗಿ ನೀವು ಆಳಿ ಆ ಜಾಗನ. ಆ ವಿಕಟ ದ್ವೀಪ ಇರೋ ಜಾಗಕ್ಕೆ ಅಲ್ಲಿನ ಮುಖ್ಯವಾಗಿರ್ತಕ್ಕಂಥ ಅಲ್ಲಿ ಅಂದರೆ ದೇವತೆಗಳ ಕಡೆಯಿಂದ ಅಲ್ಲಿ ಯಾರು ಹುಟ್ಟುತ್ತಾರೆ ಅಲ್ಲಿ ಆ ವಿಕಟ ಹೋಗಿ ವಿಕ್ಟೋರಿಯಾ ಆಗುತ್ತೆ. ವಿಕ್ಟೋರಿಯಾ ರಾಣಿ. ವಿಕ್ಟೋರಿಯಾ ರಾಣಿಗಳೇ ಅಲ್ಲಿ ಬಂದಿರೋದು ವಿಕ್ಟೋರಿಯಾ ಆಗಿದೆ. ಕರೆಕ್ಟ್, ಕಂಟಿನ್ಯೂ ಅವರೇ ಇದ್ದಾರೆ. ಮತ್ತೆ ಯಾಕಂದ್ರೆ ವಿಕ್ಟೋರಿಯಾ ರಾಣಿ ಯಾರು ಅಂದರೆ ಮೇನಕಾ ಅವರು. ರಂಬೆ ಉರುಷಿ ಮೇನಕಾ. ಈ ಥರ ಮೇನಕಾ ಯಾರಿಗೆ ಶಕುಂತಲೆಗೆ ಜನ್ಮ ಕೊಟ್ಟಿದ್ದು ಎಲ್ಲಿ ಅಂದರೆ ನಮ್ಮ ನಂದಿ ಕಣ್ವಾಶ್ರಮ ಇದೆ ನೋಡಿ ಇಲ್ಲಿ ಮೇಲ್ಗಡೆ. ಹೌದು ಅಲ್ಲಿ. ಅದಕ್ಕೇನೆ ಇಲ್ಲಿಗೆ ಬ್ರಿಟಿಷ್ ರಾಣಿ ಕ್ವೀನ್ ಎಲಿಜಬೆತ್ ಬಂದಾಗ ಅವ್ರನ್ನ ಕೇಳ್ತಾರೆ, ನಿಮ್ಗೆ ಭಾರತದಲ್ಲಿ ಎಲ್ಲಿರ್ಬೇಕು ಇಷ್ಟ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಹಿಂದಿನ ಇದಿರುತ್ತೆ ಮೇನಕಾ ನೋಡಿ, ನನಗೆ ಇಲ್ಲಿರ್ತೀನಿ ಅಂತ ಹೇಳಿದ್ರಂತೆ. ಅವ್ರಿಗೆ ಯಾರಿಗೂ ಊಹೆಗೆ ಬರಲಿಲ್ವಂತೆ ಇಲ್ಲಿರ್ತಾರೆ. ಅವ್ರಿಗೆ ಕಲ್ಪನೆ ಇತ್ತು ಸರ್, ಅವ್ರಿಗೆ ಇಮೇಜಿನೇಷನ್ ಹೇಗೋ ಬಂದಿದೆ ಅವ್ರಿಗೆ. ನಾನು ಇಲ್ಲಿರ್ತೀನಿ ಅಂದ್ರಂತೆ. ಅವ್ರು ಇರೋದಕ್ಕಲ್ಲಿ ಜಾಗ ಮಾಡಿದ್ರು. ಎಲ್ಲಿ? ನಂದಿ ಬೆಟ್ಟದಲ್ಲಿ. ಯಾಕೆಂದ್ರೆ ಅಲ್ಲಿ ಕಣ್ವಾಶ್ರಮ ಇದೆ, ಶಕುಂತಲೆ ಹುಟ್ಟಿದ ಜಾಗ ಅದು. ಸೊ ಅಲ್ಲಿ ಇವರೆಲ್ಲ ಹೋದ್ಮೇಲೆ ಈ ವಾನರ ಸೈನ್ಯದವರು ಅವರೇನೇನೆ ಬ್ರಿಟಿಷ್ನವರು. ಅವರಿಗೆ ರಾಮ ಹೇಳಿದಂತೆ, ನೀವು ಅದನ್ನು ಆಳಿದ್ಬಿಟ್ಟು ಕಲಿಯುಗದ ಕೊನೆಗೆ ನೀವು ಬನ್ನಿ ತಿರುಗಿ ನಮ್ಮ ದೇಶಕ್ಕೆ ಬಂದ್ಬಿಟ್ಟು, ಅವಾಗ ನೀವು ಇದನ್ನು ಆಕ್ರಮಿಸ್ಕೊಂಡ್ಮೇ ಅವರು ಅಂದ್ಕೊಳ್ತಾರೆ. ಈ ಸ್ವಾತಂತ್ರ್ಯ ಇದೆಲ್ಲ ಆಮೇಲೆ ಬಂದಿದ್ದು. ಅವ್ರು ಬಂದು ಅವ್ರ ಕಾಲದಲ್ಲಿ ಏನೇನಾಯ್ತು ಅಂದರೆ ಒಳ್ಳೊಳ್ಳೆ ಬ್ರಿಡ್ಜ್ ಕಟ್ಟಿದ್ರು.
ಒಳ್ಳೊಳ್ಳೆ ಕಟ್ಟಡ ಕಟ್ಟಿದ್ದಾರೆ. ತಿರುಗಿ ಎಲ್ಲ ಇದೆ ಇಂಜಿನಿಯರಿಂಗ್ ಇದೆಲ್ಲ ಇದು ಮಾಡಿದ್ರು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇವತ್ತಿಗೂ ಏನು ಅಳ್ಳಾಡಿಲ್ಲ. ಏನು ಬೇಡ, ಶಿವನ ಸಮುದ್ರದಲ್ಲಿ 100 ವರ್ಷ ಆಗಿದೆ ಆ ಜನರೇಟರ್ ಆಗಿ, ಕರೆಕ್ಟ್, ಏನೂ ಆಗಿಲ್ಲ. ಇವತ್ತು ನಾಳೆ ಇಲ್ಲಿ ಮಾಡಿದ್ದು ಕೆಟ್ಟ ಹೋಗಿರುತ್ತೆ ಇಲ್ಲಿ. ಕರೆಕ್ಟ್. ಯಾಕೆಂದ್ರೆ ಅವ್ರು ಹೇಳಿದ್ರು ರಾಮನ ಆಶೀರ್ವಾದ ನಿಮಗಿದೆ, ಬಂದ್ಬಿಟ್ಟು ನೀವು ಆಳಿ ಈ ಜಾಗನ ಇಷ್ಟು ವರ್ಷ ಅಂದ್ಬಿಟ್ಟು ಅವರೇನೇ ಬ್ರಿಟಿಷ್ನವರು. ಗ್ರೇಟ್. ಇಲ್ಲಿ ಎಲ್ಲೋ ಒಂದು ರೀತಿ ಇಂಗ್ಲೀಷ್ ಅವ್ರಿಗೆ ನಮ್ಮ ರಾಮ ಸೇನೆ ಏನು ವಾನರ ಸೇನೆ ಎಲ್ಲೋ ಒಂದು ರೀತಿ ಅವರ ಫೇಸ್ ಕೂಡ ಕೆಲವೊಂದು ಲಿಂಕ್ ಐತೆ. ಫೇಸ್ ನೋಡಿದ್ರೆ ವಾನರ ತರ 100% ಲಿಂಕ್ ಆಗುತ್ತೆ. ಅವ್ರ ಕೂದಲು, ಅವರು ಫೇಸ್ ಕಟ್ಟು ಒಂದರಷ್ಟು ನೋಡಕ್ಕೆ ನೀವು ಹೇಳಿದ್ದು ಅರ್ಥ ಆಗ್ತದೆ. ನಮ್ಮ ಜನಗಳಿಗೆ ಹೇಳೋದು ಬೇಡ, ಅರ್ಥ ಆಗುತ್ತೆ ಅಷ್ಟೇನೆ. ಹಾಗೆ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ. ಮತ್ತೆ ವಿವಾಹಕ್ಕೆ ಅಂಬರೀಷ್ ಅವ್ರು ಹೋಗಿದ್ರು. ಅಂಬರೀಷ್ ಅವರು ಇದ್ರು, ಅವರು ವಿಶ್ವಾಮಿತ್ರ ಕರ್ಕೊಂಡು ಹೋಗಿದ್ರು ಅವ್ರನ್ನ. ವಿಶ್ವಾಮಿತ್ರರು ಇವರಿಬ್ರು ವಿಶ್ವಾಮಿತ್ರ 8 ಅಡಿ ಇದ್ರಂತೆ, ಫುಲ್ ಸೂಟ್ನಲ್ಲಿ. ಆ ಕ್ವೀನ್ ಎಲಿಜಬೆತ್ ಮದುವೆಗೆ ಅನುಮತಿ ಇಲ್ಲದೆ ಒಂದು ನೊಣ ಒಳಗಡೆ ಬರೋಕ್ಕಾಗಲ್ವಂತೆ. ಆದರೆ ಇವರು ಅಂಬರೀಷ್ನ ಕೈದಲ್ಲಿ ಹಿಡ್ಕೊ, ಅವ್ರು ಚಿಕ್ಕ ಹುಡುಗನಂತೆ, ಹೀಗೆ ಒಳಗಡೆ ಎಲ್ಲ ಸುತ್ತಾ ಇದ್ರಂತೆ. ಎಲ್ಲರೂ ಅವ್ರು ನೋಡ್ತಾ ಇದ್ರಂತೆ. ಯಾರು ಅವರು, ಯಾರಿಗೂ ಆದರೆ ಬಾಯಿ ಬರ್ತಾರೆ ಅಂತ ಅವ್ರು ಕೇಳೋದಕ್ಕೆ. ಅಂದ್ರೆ ಅದು ಗೊತ್ತೇ ಇಲ್ಲ, ಅದೊಂದು ಏನೋ ಒಂದು ಇವ್ರು ಮಾಡಿರೋದು ಮ್ಯಾಜಿಕ್ ತರ, ಏನೋ ಒಂದು ಮಾಡಿ ಮಾತಾಡ್ಸಕ್ಕೆ ಭಯ ಅಂತೆ ಯಾರಿಗಾದ್ರು. ಇದೆ ಅಂತ ವಿವಾಹ ಆಯಿತು. ಅದಾದಮೇಲೆ ಅವರು ಅಲ್ಲಿಂದ 10th ಡೌನಿಂಗ್ ಸ್ಟ್ರೀಟ್ ಅಂತ ಅಲ್ಲಿ ಆಫೀಸ್ ಇದೆ, ಪ್ರೈಮ್ ಮಿನಿಸ್ಟರ್ ಆಫೀಸು. ಆಮೇಲೆ ಅಲ್ಲಿ ಇದು ಅಂದರೆ ಇಂಗ್ಲೆಂಡ್ ಚರ್ಚಿನ ಇವರು ಬಿಷಪ್ ಇದ್ದಾರೆ ಅಲ್ಲಿ, ಆರ್ಚ್ ಬಿಷಪ್ ಕ್ಯಾಂಟರ್ಬರಿ ಅಂತ. ಅಲ್ಲಿಗೆ ಬರ್ತಾರೆ ಯಾರು ವಿಶ್ವಾಮಿತ್ರರು, ಅಂಬರೀಷ್ ಅವರು ಬಂದ್ಬಿಟ್ಟು ಅವರು ಹೇಳ್ತಾರಂತೆ, ನೀನು ಇಲ್ಲಿಗೆ ಸ್ವಾತಂತ್ರ್ಯ ಕೊಟ್ಬಿಡು ಅಂತ ಹೇಳ್ತಾರಂತೆ. ಅವ್ರು ಬಂದಾಗ, ವಿಶ್ವಾಮಿತ್ರರು ಬಂದಾಗ ಅವರು ಗಾರ್ಡ್ ಇದ್ರಂತೆ ಇದು ಒಳಗಡೆ, ಇವ್ರು ಸೀದಾ ಹೊಟ್ಟೋಗ್ತಾರಂತೆ. ಅವಾಗ ಅವ್ರಿಗೆ ಗಾಬರಿ ಆಗಿಬಿಡುತ್ತಂತೆ, ಯಾರು ಪೋಪ್ಗೆ. ಅಯ್ಯೋ ಇವರು ಆರ್ಚ್ ಬಿಷಪ್ ಕ್ಯಾಂಟರ್ಬರಿಗೆ ಇದೇನು ಅನುಮತಿ ಇಲ್ಲದೆ ಹೇಗೆ ಬಂದ್ರಿ ಇವರು, ಯಾರು ಬರೋಕೆ ಆಗಲ್ವಲ್ಲ ಇಲ್ಲಿ ಅಂತ ಬಂದಾಗ, ಹೂ ಆರ್ ಯು ಅಂದ್ರಂತೆ ಇವ್ರನ್ನ. ಅದಕ್ಕೆ ಇವರು ಐ ಆಮ್ ಕ್ರೈಸ್ಟ್ ಅಂದ್ರಂತೆ. ಆ ಕ್ರೈಸ್ಟ್ ಅಂತ ಹೇಳೋದಕ್ಕೆ ಅವ್ರ ಮೈಯೆಲ್ಲ ಬೆಳೆತು ಬಿಡ್ತಂತೆ, ಅವ್ರಿಗೆ ಮಾತಾಡೋಕ್ಕೆ ಆಗಲಿಲ್ವಂತೆ. ಎದ್ದು ನಿಂತ್ಕೊಂಡ್ಬಿಟ್ಟು ಆಮೇಲೆ ಆವಾಗ ಅವ್ರು ಹೇಳಿದಂತೆ, ಇದಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಆರ್ಡ್ರ್ ಮಾಡು ಅಂತ ಹೇಳಿದ್ದೆ, ಅಷ್ಟೇ. ಅಲ್ಲಿಂದ ಹೊರಟೋದಂತೆ. ಹೀಗಾಯ್ತು. ಸೊ ಇವೆಲ್ಲ ವಿಚಿತ್ರ ಘಟನೆಗಳು ಇದು. ಯಾಕಂದ್ರೆ ಈ ಥರ ಘಟನೆಗಳನ್ನ ನಮ್ಮ ಭಾರತದಲ್ಲಿ ಕೇಳಿದೀವಿ ನಾವು. ಹೌದು. ಎಲ್ಲೋ ಒಂದು ರೀತಿನಲ್ಲಿ ಯಾವತ್ತೋ ಒಂದು ರೂಪ ಯಾರೋ ಒಬ್ರು ಬಂದ್ರು, ಈಗ ಜಸ್ಟ್ ಇಲ್ಲೇನೋ ಬಂದಿದ್ರು, ಕಾಣಿಸಿಲ್ಲ, ಮಾಯ ಆಗೋದ್ರು. ಏನಂದ್ರೆ ಆ ಥರ ಇದು ಕಟ್ಟುಕತೆ ಅಲ್ಲ. ಯಾಕಂದ್ರೆ ನಾವೆಂಥವ್ರು ಅಂದ್ರೆ ನಾವು ಈ ಕತೆ ಎಲ್ಲ ನಂಬೋದಿಲ್ಲ, ಕೇಳ್ತೀವಿ ಇದಕ್ಕೆ. ಯಾಕಂದ್ರೆ ಇದು ಪ್ರೂಫ್ ಅಂದ್ರೆ ಇದಕ್ಕೆ ಭವಿಷ್ಯ ಪುರಾಣದಲ್ಲಿದೆ. ಇದು ಭವಿಷ್ಯ ಪುರಾಣದಲ್ಲಿ ವ್ಯಾಸ ಮಹರ್ಷಿಗಳು ಬರೆದಿರೋದು. ವ್ಯಾಸ ಮಹರ್ಷಿಗಳು ಯಾವುದೋ ಕಥೆಗಳಲ್ಲ ಬರೆಯಲ್ಲ, ಅವರು ಬರೆಯೋದಿಲ್ಲ. ಏನಾಗುತ್ತೆ ಅದನ್ನು ಬರೀತಾರೆ ಅವರು, 100% ಅದೇ ಬರೀತಾರೆ. ಗೊತ್ತಾಯ್ತಲ್ಲ. ಇವಾಗ ನೋಡಿ, ಹನುಮಂತೆಂದು ಕೆಂಪೇಗೌಡರದೆಲ್ಲ ಬಂದಿದೆ ಅದರಲ್ಲಿ. ಕರೆಕ್ಟ್ ಬರ್ದಿದ್ದಾರಾ? ಹೌದು, ಭವಿಷ್ಯ ಪುರಾಣದಲ್ಲದು ಇದೆಯಾ? ಭವಿಷ್ಯ ಪುರಾಣದಲ್ಲಿ ಕಾಪೀಸು ಏನಂದ್ರೆ ಒಂದು ಮಹಾರಾಜರ ಹತ್ರ ಆಯ್ತು, ಮೈಸೂರು ಮಹಾರಾಜ. ಹೌದು, ವಿರಳ ಅದು ಸಿಕ್ಕೋದು. ಆಮೇಲೆ ಇನ್ನೊಂದು ಏನಾಯ್ತು ಗೊತ್ತಿಲ್ಲ, ವಿವೇಕಾನಂದರು ಬಂದಾಗ ಅದನ್ನ ನೋಡ್ತಿದ್ರಂತೆ. ಹೌದಾ? ವಿವೇಕಾನಂದ್ರ ವಿಶ್ವಾಮಿತ್ರರು ಅವರು. ವಿಶ್ವಾಮಿತ್ರ ಋಷಿಗಳು ಅವರು. ಹೌದಾ? ಹೌದು. ಓಕೆ ಓಕೆ ಓಕೆ. ಅದು ಯಾವ ಥರ ಒಂದು ಸ್ವಲ್ಪ ಅದರ ಬಗ್ಗೆ ತಿಳಿಸಿ ಸರ್. ಈಗ ರಾಮಕೃಷ್ಣರು ಒಂದು ಕಡೆ ಹೇಳ್ತಾರೆ, ಅವರು ಏನು ಹೇಳ್ತಾರೆ ಅಂದರೆ, ಒಂದು ಹಾಡಿದೆ, ಸಪ್ತರ್ಷಿ ಭುವನದಿಂದ ಧರೆಗಿಳಿದು ಬಂದ ವಿವೇಕಾನಂದ ಅಂತ ಒಂದು ಹಾಡಿದೆ. ಸಪ್ತರ್ಷಿಗಳ ಇದರಿಂದ ಲೋಕದಿಂದ. ಒಂದ್ಸಲಿ ರಾಮಕೃಷ್ಣ ಕೂತಿರ್ಬೇಕಾದ್ರೆ ಅವ್ರ ತೊಡೆನಲ್ಲಿ ಒಂದು ಮಗು ಬಂದು ಬಿತ್ತಂತೆ. ಬದ್ಯಾ ನೀನು ನಿನಗೆ ಕಾಯ್ತಾ ಇದ್ದೆ ಅಂತ ಇರುತ್ತೆ, ಗೊತ್ತಾಯ್ತಲ್ಲ. ಅದೇ ವಿಶ್ವಾಮಿತ್ರರು. ಅವರೇನೆ ವಿವೇಕಾನಂದ ಬೇರೆ ಹೆಸರು ಇರುತ್ತೆ, ಗೊತ್ತಾಯ್ತಲ್ಲ, ನರೇಂದ್ರ ಅಂತ. ಸೊ ಆವಾಗ ಅವರು ಹೇಳ್ತಾರೆ, ಆವಾಗ ಅಂಬರೀಷ್ ಅವರು ಆಮೇಲೆ ಹೇಳಿದರು. ಯಾಕೆಂದರೆ ಅವ್ರಿಗೂ ಅಂಬರೀಷ್ ಅವರು ಅವರೇ ಗುರುಗಳು ಈಗ ಈ ಜನ್ಮದಲ್ಲಿ. ಅವರು ವಿವೇಕಾನಂದರೇ ವಿಶ್ವಾಮಿತ್ರರು. ವಿವೇಕಾನಂದರೇ ಆದಮೇಲೆ ವಿವೇಕಾನಂದ ಆಗಿ ಬಂದರು, ಗೊತ್ತಾಯ್ತಲ್ಲ. ವಿವೇಕಾನಂದ ಆದಮೇಲೆ ಇವಾಗ ವಿಶ್ವಾಮಿತ್ರ ಅಂತ ಬಂದಿದ್ದಾರೆ.
ಅವರೇನೆ ಈಗ ಪ್ರೆಸೆಂಟ್ ವಿಶ್ವಮಿತ್ರ. ಓಕೆ ಓಕೆ. ವಿಶ್ವಕ್ಕೆ ಮಿತ್ರ ಅವರು. ಅವ್ರು ಇದ್ದಾರಾ ಸರ್ ಈಗ? ಹೌದು, ಬಂದಿದ್ದಾರೆ, ಅವ್ರು ಬಂದ್ಬಿಟ್ಟಿದ್ದಾರೆ. ಬಟ್ ಇನ್ನೂ ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ನಮಗೆ. ಈಗ ಸಿಗಬೇಕು. ಆ ವಿಶ್ವಮಿತ್ರರು ನಮ್ಮ ಇದಕ್ಕೆ ಅವರು ಗುರುಗಳಾದ್ರಿಂದ ಇದಕ್ಕೆ ವಿಶ್ವ ಮೈತ್ರಿ ಅಂತ ಹೆಸರು ಬಂತು. ವಿಶ್ವ ಮೈತ್ರಿ ಅಂತ ಯಾತಕ್ಕೆ ಬಂತ ಹೆಸರು ಅಂದರೆ ಅವರಿಂದ. ಓಕೆ ಓಕೆ ಓಕೆ. ಇದಕ್ಕೆ ವಿಶ್ವ ಮೈತ್ರಿ ಅಂತ ಹೆಸರು. ಇದಕ್ಕೆ ಹೆಸರು ಅಂದರೆ ವಿಶ್ವ ಒಂದು ಅಂತ ಮೈತ್ರಿ. ಹೌದು, ಎಲ್ಲ ಈಕ್ವಲ್ ಆಗಿ ಸಂಬಂಧ ಬೆರ್ಕೊಂಡು. ಹೌದು. ಜೋಡಣೆ. ಸರ್, ಈಗ ಕೆಲಸನ ನೋಡಿ ಅವರು ಇಂಥ ಜಾಗದಲ್ಲಿ ಮಾಡಿ ನಮ್ಮನ್ನೆಲ್ಲ ಪಾಪ ಅವರು ಸೇರಿಸಿ ಇದು ಮಾಡಿದರು. ತುಂಬ ಗ್ರೇಟ್. ಯಾರೂ ಬರ್ತಾ ಇರಲಿಲ್ಲ ಇಲ್ಲಿ, ಅವರೊಬ್ಬರೇ ಬರ್ತಾ ಇದ್ರು ಇಲ್ಲಿಗೆ. ಹಿಂದೆ ಯಾರು ಬರ್ತಿರಲಿಲ್ಲ. ಅಂದರೆ ಜಾಗ ಅಷ್ಟು ವಿಶಾಲವಾಗೈತೆ, ಪ್ರಶಾಂತವಾದ ವಾತಾವರಣ. ಅವರು ಮನೆಯಲ್ಲಿ ಇದ್ದಾಗ ಒಂದು 23 ವರ್ಷಗಳ ಕಾಲ ಒಂದು ಸರ್ಪ ಬಂದು ಅವ್ರು ರಾತ್ರಿ ಮಲ್ಕೊಂಡಿದ್ರೆ ಬಂದು ಇದೇ ಮೇಲೆ ತಲೆ ಇಟ್ಕೊಂಡು ಮಲ್ಕೊತಿತ್ತಂತೆ. ಮನೆಯವ್ರಿಗೆಲ್ಲ ಹೇಳ್ತಂತೆ, ಇದನ್ನು ಸರ್ ಹೀಗೆ ಮಾಡ್ತಾ ಇದೆ ಇದು ಅಂತ. ಅದು ಏನಿಲ್ಲ ಬಿಡಿ, ಅದು ಅದ್ರ ಪಾಡಿಗೆ ಅದು ಮಾಡಲಿ ಅಂತ ಹೇಳಿ ಮನೆಯಲ್ಲಿ. ಓಕೆ. ಅಂದರೆ ಅವರು ಫ್ಯಾಮಿಲಿನಲ್ಲಿ ಅವರು ಅದು ಒಂದು ಹೋಗ್ಬಿಡೋದು. ಅದೇನು ಅದು ಅದ್ರ ಇದು ಹಿನ್ನೆಲೆ ಯಾರಿಗೂ ಹೇಳ್ತಿರ್ಲಿಲ್ಲ ಅವರು. ಅದು ಪರವಾಗಿಲ್ಲ ಅಂತ ಹೇಳ್ತಿದ್ರಂತೆ. ಆ ಥರ. ಗ್ರೇಟ್. ಆಮೇಲೆ ಸರ್, ಈಗ ಪ್ರೆಸೆಂಟು ಮೋದಿ ನಮ್ಮ ಭಾರತಕ್ಕೆ ತುಂಬ ಜನ ಹೇಳ್ತಾ ಇದ್ದಾರೆ. ಮೋದಿ ಇದ್ರ ಬಗ್ಗೆ ಏನಾದರೂ ಒಂದಷ್ಟು ಮಾತಾಡೋಕ್ಕೆ ಆಪ್ಷನ್ ಇದೆ ಸರ್? ಏನಾದರೂ ಮಾತಾಡ್ಬೋದಾ ಮೋದಿಯವ್ರ ಬಗ್ಗೆ? ಮೋದಿಯವ್ರ ಬಗ್ಗೆ ನಿಜ ಹೇಳಬೇಕು ಅಂದರೆ ಅಂಬರೀಷ್ ಅವರು ಏನೂ ಹೇಳಿರಲಿಲ್ಲ. ಇಂಥವ್ರು ಬರ್ತಾರೆ ಅದು ಇದು ಅಂತ ಏನೂ ಹೇಳಿರಲಿಲ್ಲ. ಓಕೆ ಓಕೆ. ಅದು ಒಂದು ಮಾತ್ರ ಹೇಳಿದರು. ಏನಂತ ಹೇಳಿದ್ರು ಅಂದರೆ ಮುಂದೆ ಯಾವ ರಾಜಕೀಯ ಪಕ್ಷ ಇರೋದಿಲ್ಲ. ಯಾಕಂದರೆ ಇದು ಈಗ ಪೊಲಿಟಿಷಿಯನ್ಸು ಮತ್ತು ಈಗ ಪ್ರಜಾಪ್ರಭುತ್ವ ಅದೆಲ್ಲ ಬರೀ ಇದಕ್ಕೆ. ಆದರೆ ದೇವ್ರು ಬಂದಾಗ ಅದಕ್ಕೆ ಬೆಲೆ ಇಲ್ಲ. ಓಕೆ. ಯಾಕೆಂದರೆ ಹೀಗೆ ಹೇಳಿದರು ಸರ್, ರಾಜಕೀಯ ಪಕ್ಷ ಇರಲ್ಲ ಅಂತ ನೀವು ಹೇಳಿದ್ರಲ್ಲ. ಅಂಬರೀಷ್ ಅವ್ರಿಗೆ ಕ್ವಶನ್ ಕೇಳಿದರು, ಯಾರು ಆಳೋದು ಇದನ್ನು ಅಂತ. ಗಾಡ್ ವಿಲ್ ರೂಲ್ ಅಂದರು ಅವರು. ಓಕೆ ಓಕೆ ಓಕೆ. ಪ್ರಶ್ನೆ ಬಂತು, ಅಯ್ಯೋ ಪೊಲಿಟಿಕಲ್ ಪಾರ್ಟೀಸ್ ಇದೆ, ಯಾರು ರೂಲ್ ಮಾಡ್ತಾರೆ ಅಂತ. ಅದು ರಾಜರಾದರೂ ಆಗಬೇಕು. ಅದಕ್ಕೆ ಅವ್ರು ಹೇಳಿ ಗಾಡ್ ವಿಲ್ ರೂಲ್ ಅಂದರು. ಗಾಡ್ ವಿಲ್ ರೂಲ್ ಅಂದರೆ ಕಲ್ಕಿ ಇವಾಗ ಬರ್ತಾರಲ್ಲ ವೆಂಕಟೇಶ್ವರ, ಅವರು ಆಳ್ತಾರೆ. ಅವರೇ ಆಳ್ಬೇಕು. ಸದ್ಯ ಅವ್ರು ಆಳಿದ್ರೆ ಸಾಕು, ಇನ್ಯಾರಿಗೆ ಬೇಕು ನಮಗೆ? ಹೌದಾ ಅಲ್ವೋ? ಕರೆಕ್ಟ್. ವೆಂಕಟೇಶ್ವರನ್ಗೆ ತಿರುಪ್ತಿ ತಿಮ್ಮಪ್ಪ. ಅದಕ್ಕೆ ಅಂಬರೀಷ್ ಅವ್ರು ಹೇಳ್ತಾ ಇದ್ರು, ತಿರುಪ್ತಿ ತಿಮ್ಮಪ್ಪನ ಪಾದ ಭದ್ರವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ರು. ಇದೇ ಮಾತು ಹೇಳ್ತಿದ್ರು ಅವರು. ಓಕೆ ಓಕೆ. ತಿರುಪ್ತಿ ತಿಮ್ಮಪ್ಪನ ಪಾದನ ಭದ್ರವಾಗಿ ಇಟ್ಕೊಳ್ಳಪ್ಪ ಅಂತ ಹೇಳ್ತಾ ಇದ್ರು. ಯಾಕೋ ಯಾರೋ ಅವ್ರು ಕೇಳಿದ್ರು, ಸರ್ ಇದೇನು ಕೈ ಹೀಗಿದೆಯಲ್ಲ ಅವ್ರಿಗೆ ಅಂತ. ದುಡ್ಡು ಕೊಡಕ್ಕ ಅಂದರು. ಛೆ ಅದಕ್ಕಲ್ಲ ನೋಡಿ ಅವ್ರಿಗೆ. ಅವರು ಪಾದ ತೋರಿಸ್ತಾ ಇದ್ದಾರೆ, ಪಾದನ ತೋರಿಸ್ತಾ ಇದ್ದಾರೆ, ಪಾದನ ಹಿಡ್ಕೊ ಅಂತ. ವಿಗ್ರಹ ಡೈರೆಕ್ಟ್ ಆಗಿ ತೋರಿಸ್ತಾ ಇರೋ ತರ ಇದೆ ಅಲ್ವಾ? ತಿಮ್ಮಪ್ಪನ ಪಾದನ ಭದ್ರವಾಗಿ ಹಿಡ್ಕೊ ಅಂತ ಹೇಳಿದ್ರು. ಓಕೆ ಓಕೆ. ಅಂಬರೀಷ್ ಅವರೇ ಹೇಳಿದ್ರಿ ಮಾತು. ಸೊ ಗ್ರೇಟ್. ಇದು ವಿಚಾರ ತುಂಬಾ ಚೆನ್ನಾಗಿ ಅವರು ಹೇಳಿದ್ದಾರೆ. ಇದು ಪ್ರಪಂಚಕ್ಕೇನೆ ಇದು ಒಳ್ಳೆ ಮಾತಿದು. ಸರೆಂಡರ್ ಟು ದಿ ಫೀಟ್ ಆಫ್ ಗಾಡ್. ಶರಣಾಗತ್ ನಾವು ಅಲ್ಲ. ಸೂಪರ್ ಸರ್. ಆಮೇಲೆ ಸರ್, ಇದು ನೀವು ಈ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ, ಸ್ಟಾಪ್ ಆಯಿತು. ಅದು ಏನಾಗಿದೆ ಅಂದರೆ ಅಲ್ಲಿ ಹಿಂದೆ ಒಂದು ವಿಷ್ಣುಚಕ್ರ ಬಿದ್ದುಬಿಡ್ತು. ವಿಷ್ಣುಚಕ್ರಗಳು ಬೇಕಾದಷ್ಟಿದೆ. ಓಕೆ ಓಕೆ. ಒಂದು ಚಕ್ರ ಬಂದು ಅಲ್ಲಿ ಬಿದ್ದುಬಿಡ್ತು. ಅದ್ರ ಪವರ್ ಹೇಗೆ ಅಂದರೆ ಯಾವುದೇ ಅದರ ಸರಹದ್ದಿಗೆ ಹೋದರೆ ಅದೇನಾಗುತ್ತೆ ಅಂದರೆ ಅದು ಪೂರ್ತಿ ಅದರ ಮಹತ್ವ ಏನಿದೆ ಕಳ್ಕೊಂಡ್ಬಿಡುತ್ತೆ ಅದು. ಓಕೆ. ಅಂದರೆ ಇವಾಗ ಒಂದು ಹಡಗು ಹೋಯ್ತು ಅಂತ ಇಟ್ಕೊಳ್ಳಿ. ಹಡಗು ಅದರ ಮೂಲ ಯಾವುದರಿಂದ ಬರುತ್ತೆ? ಕಬ್ಬಣ. ಆ ಕಬ್ಬಣ ಯಾವುದರಿಂದ? ಅದರಿಂದ ಬರುತ್ತೆ. ಅದ್ರ ಥರ ಆಗ್ಬಿಡುತ್ತೆ ಅಂತ ಅಲ್ಲಿ. ಮನುಷ್ಯ ಹೋದ್ರೆ ಅವನು ಪುಡಿ ಆಗಿ ಹೋಗ್ತಾನೆ ಅಲ್ಲಿ. ಅಂದರೆ ಎಲ್ಲ ಧೂಳಾಗ್ಬಿಡುತ್ತೆ. ಎಲ್ಲ ಧೂಳಾಗ್ಬಿಡುತ್ತೆ ಅಲ್ಲಿ. ಅಲ್ಲ, ಅದು ಮಾಯ ಆಗ್ಬಿಡುತ್ತೆ. ಅದು ಹೊರಟೋಗುತ್ತೆ ಅದು. ಅದಕ್ಕೆ ಋಷಿಗಳು ಅದನ್ನು ತಪ್ಪಿಸೋದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಅದ್ರ ಮೇಲೆ ಒಂದು ಪಿರಮಿಡ್ ಕಟ್ಟಿದ್ದಾರೆ. ಅಲ್ಲಿ ಅದ್ರ ಮೇಲೆ ಒಂದು ಪಿರಮಿಡ್ ಇದೆ. ಓಕೆ ಓಕೆ. ಅದಕ್ಕೇನೆ ಅಲ್ಲಿ ಈಗಲೂ ಕೂಡ ಆ ಜಾಗಕ್ಕೆ ಹೋಗೋದಕ್ಕೆ ಹೆದರ್ಕೋತಾರಂತೆ.
ಬರ್ಮುಡಾ ಟ್ರಯಾಂಗಲ್. ಅದನ್ನು ಅದು 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 ಗೋಸ್ಟ್ ಟ್ರಯಾಂಗಲ್ ಅಂತ ಹೆಸರು. ಕರೆಕ್ಟ್. ತುಂಬ ಅಲ್ಲಿ ಫ್ಲೈಟ್ಗಳು, ಹಡಗುಗಳು, ಅದು ಯಾಕೆಂದ್ರೆ ಮಾಯ ಆಗ್ಬಿಟ್ಟಿದೆಯಂತೆ. ತುಂಬ ಹೋಗಿ ಎಲ್ಲಿ ಹೋಗಿದೆ ಅಂತ ಗೊತ್ತಾಗಲ್ವಂತೆ. ಅಯ್ಯೋ ಅದ್ರ ಗುರುತಾದ್ರೂ ಇರಬೇಕಲ್ಲ, ಅದು ಇರಲ್ವಂತೆ. ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗಲ್ಲ, ಅದಷ್ಟೇ ಕ್ಲೋಸ್. ಸುಮ್ಮನೆ ನಾ ಹೇಳಿ ವಿಷ್ಣು ಚಕ್ರ ಅಂದರೆ ಅದೇನೋ ಹೇಳಿದಾಗೆ ವಿಷ್ಣು ಚಕ್ರ ಅಂದರೆ ಏನು ಸುಮ್ಮನೆ ಅದು ಅಂಥದ್ದು. ಅದು ಅಂದರೆ ಅದು ಅಲ್ಲಿ ಕಳ್ಕೊಂಡಿದ್ದು ವಿತ್ ಅಲ್ಲಿ ಜನಗಳು ಯಾರು ಇರ್ತಾರೆ ಎಲ್ಲರೂ ಹೋದಂಗೆನಾ, ಇಲ್ಲ ಅದು ಎಲ್ಲಾದರೂ ಒಂದು ಕಡೆ ಅದ್ರದ್ದು ರೂಪ ಇರುತ್ತಾ ಸರ್? ಯಾವುದ್ರದ್ದು ಅಲ್ಲಿ ಮಿಸ್ ಆಗಿದ್ದು ಏನೇನು ಮಿಸ್ ಆಗುತ್ತೆ? ಇಲ್ಲ ಅದರದ ಒಂದು ಚೂರು ಟ್ರೇಸು ಇರಲ್ವಂತೆ. ಅಲ್ಲ, ಈಗ ಪ್ರೆಸೆಂಟ್ ಕಳ್ಕೊಂತದೆ, ಅದಾದ್ಮೇಲೆ ಎಲ್ಲೋ ಒಂದು ರೀತಿನಲ್ಲಿ ಎಲ್ಲಾದರೂ ಇರಬೇಕಾ ಅದು? ಇವಾಗ ಏನಾದರೂ ಅದ್ರದ್ದು ಅದೇ ಬೇರೆ ಒಂದು ಗಾಳಿ ರೂಪದಲ್ಲೋ ಬೇರೆ ರೂಪದಲ್ಲಿ ಇರುತ್ತೆ. ಓಕೆ ಓಕೆ. ಗಾಳಿ ರೂಪದಲ್ಲಿ ಆದರೆ ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಗೊತ್ತಾಗಲ್ಲ, ಹಾಗೆ ಕಣ್ಣಿಗೆ ಕಾಣಲ್ಲ. ಅದು ಅಂದರೆ ಆ ಚಕ್ರಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಚಕ್ರ ಅಂತ ಆ ಥರ ಪ್ರಯೋಗ ಮಾಡಿದರೆ ಸೊ ಇದು ಸುಮ್ಮನೆ ನಾ ಹೇಳಿ, ಅದು ಚಕ್ರ ಈಶ್ವರ ಕೊಟ್ಟಿರೋದು. ಹೌದು ಹೌದು, ಚಕ್ರನ. ಸೊ ಅಂದರೆ ಈ ಥರದ್ದು ಚಕ್ರಗಳೀಗ ಚೈನಾದ ಹತ್ರನೂ ಯಾವುದೋ ಒಂದು ಅಲ್ಲ ಜಪಾನ್ ಹತ್ರ ನಿಯರ್ ಎಲ್ಲೋ ಜಪಾನ್ ಹತ್ರನೂ ಕೂಡ ಆ ಥರದ್ದು ಒಂದು 2-3 ಜಾಗ ಇದೆ ಅಂತೇಳಿ ಹೇಳ್ತಾರೆ. ಬರ್ಮುಡಾ ಟ್ರಯಾಂಗಲ್ ಅಲ್ಲ, ಅದಿರುತ್ತೆ ಅಲ್ಲಿ. ಏನಾದರೆ ಹಿಂದೆ ಈ ಚಕ್ರಗಳು ಬಿದ್ದಿರೋ ಜಾಗ ಇದೆಯಲ್ಲ, ಅಲ್ಲಾಗಿರುತ್ತೆ ಅದು. ಅಲ್ಲಿ ಋಷಿಗಳು ಹೋಗಿ ಈ ಪಿರಮಿಡ್ ಹಾಕಿರ್ತಾರಂತೆ. ಪಿರಮಿಡ್ ಅದು ನ್ಯೂಟ್ರಲೈಸ್ ಮಾಡುತ್ತೆ ಅದನ್ನು. ಓಕೆ ಓಕೆ. ಪಿರಮಿಡ್ ಅಂದರೆ ಅದು ಕಣ್ಣಿಗೆ ಕಾಣದೇ ಇರೋ ಥರದ್ದು ಹಾಕಿರೋದಾ ಇವರು ಮಾಡಿರೋದಾ? ಇಲ್ಲ, ಅದು ಕಾಣುತ್ತೆ, ಅದು ಕಾಣುತ್ತೆ, ಪಿರಮಿಡ್ ಕಾಣುತ್ತೆ. ಇವಾಗ ಈಜಿಪ್ಟ್ನಲ್ಲಿ ಇದೆಯಲ್ಲ ಪಿರಮಿಡ್, ಕಣ್ಣಿಗೆ ಕಾಣುತ್ತೆ, ಅದು ಕಾಣುತ್ತೆ. ನನಗೆ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಸರ್, ಈಜಿಪ್ಟ್ ಪಿರಮಿಡ್ ಬಗ್ಗೆ. ಅಲ್ಲಿಂದು ಈಗ ಕಲ್ಲುಗಳು ಬಂದು ಅಲ್ಲಿ ಸಾಕ್ಷಿ ಮಾಡಿದಾರಲ್ಲ, ಅದು ನೀವು ಹೇಳಿದ್ರಿ ಅದನ್ನು ಋಷಿಗಳು ಮಾಡಿದ್ದಾರೆ ಅಂತೇಳಿ. ಋಷಿಗಳ ಕಾಲದಲ್ಲೇ ಆಗಿರೋದು ಅಷ್ಟು ದೊಡ್ಡದು, ಅಷ್ಟು ಎತ್ತರವಾಗಿ ಮಾಡ್ಬೇಕಂದ್ರೆ ಎಲ್ಲಿಂದ ಶಿಫ್ಟ್ ಮಾಡಿದ್ದಾರೆ? ಯಾವ ಅವರಿಗೆ ಟೆಕ್ನಿಕ್ಕೇ ಬೇರೆ ಇದೆ ಅವ್ರ ಹತ್ರ. ಯಾಕೆಂದರೆ ಇಲ್ಲಿ ಈ ಪರಬ್ರಹ್ಮ ದೇವಾಲಯ ಬರುತ್ತೆ ಅಂತ ನಾನೇನು ಹೇಳಿದೆ, ಅದಕ್ಕೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆರ್ಕಿಟೆಕ್ಚರ್ ಚೀಫ್ ಇದ್ದರು ಒಬ್ಬರು ಅಲ್ಲಿ. ಅವರು ಇಲ್ಲಿ ನಮ್ಮ ಮೆಂಬರ್ ಅವರು ಬರ್ತಿದ್ರು. ಬಂದಾಗ ಅವರು ಇದರ ವಿನ್ಯಾಸ ಹೇಗೆ ಮಾಡ್ಬೋದು ಅನ್ನೋದನ್ನು ಲೆಕ್ಕ ಹಾಕಿದರು. ಈ ಜಾಗದ್ದು ಅಲ್ಲ, ಇದು ಪರಬ್ರಹ್ಮ ದೇವಾಲಯ. ಅವಾಗ ಅವ್ರು ಹೇಳಿದರು, ಸರ್ ಇದು ಋಷಿಗಳೇನು ಹೇಳಿದ್ದಾರೆ, ಈ ಥರ ನಮ್ಗೆ ಮಾಡೋದಕ್ಕೆ ಐಡಿಯಾನೇ ಇಲ್ಲ ಅಂದರು. ನಮ್ಗೆ ಹೇಗೆ ಮಾಡಬೇಕು ಅಂತಲೇ ಅರ್ಥ ಆಗಿಲ್ಲ ಅಂತ ಹೇಳಿ. ಯಾಕೆಂದರೆ ಇದು ಅಸಾಧ್ಯವಾದಂಥದ್ದು ಇದು. ಆವಾಗ ಅಂಬರೀಷ್ ಅವರು ಹೇಳಿದರು, ಅದಕ್ಕೆ ಋಷಿಗಳು ಹೇಳ್ತಾರೆ ಅಂತ ಹೇಳಿ. ಋಷಿಗಳು ಏನು ಮಾಡಬೇಕು ಅಂತ ಹೇಳ್ತಾರೆ, ಇದು ಇವಾಗ ನಿಮ್ಗೆ ಗೊತ್ತಿರಲ್ಲ ಅಂತ ಹೇಳಿ. ಅವ್ರು ಟ್ರೈ ಮಾಡಿದರು. ಅವರು ಪಾರ್ದೆ ಅಂತ ಇದ್ದರು. ಪಾರ್ದೆ ಅಂತ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆರ್ಕಿಟೆಕ್ಚರು, ಬ್ಯಾಂಗ್ಳೂರು ಯೂನಿವರ್ಸಿಟಿ. ಅಂದರೆ ಅದನ್ನು ಈಗಲೇ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಮಾಡಿದ್ರು. ಅಲ್ಲ, ಅದನ್ನು ಒಂದು ಇದು ಹಾಕೋದಕ್ಕೆ ಸ್ಕೆಚ್ ಆಗಿ ಮಾಡಲು ಸ್ಕೆಚ್ ಮಾಡೋದಕ್ಕೆ. ಇಲ್ಲಿರೋದು ಸರಿಯಲ್ಲ, ಅದು ಆ ಥರ ಅಲ್ಲ ಇರೋದು. ಅದು ಹೇಗೆ ಬರುತ್ತೆ ಅಂದರೆ ನೋಡಿ, ಅದು ಪಾತಾಳ ಲೋಕಗಳು, ಆಮೇಲೆ ಭೂಲೋಕ, ಅದರ ಮೇಲೆ ಇದು ಸಪ್ತಲೋಕಗಳು, ಸಪ್ತಲೋಕ ಆದಮೇಲೆ 4 ದಿವ್ಯಲೋಕಗಳು, ದಿವ್ಯಲೋಕ ಆದಮೇಲೆ ಪರಬ್ರಹ್ಮಲೋಕ. ಹೇಗೆಂದರೆ ಭೂಲೋಕ ಇದು, ಕೆಳಗಡೆ ಪಾತಾಳ ಲೋಕಗಳು, ಅತಳ ಸುತಳ ವಿತಳ ರಸಾತಳ ಮಹಾತಳ ತಳಾತಳ ಪಾತಾಳ. ಇದಾದಮೇಲೆ ಸಪ್ತಲೋಕಗಳು ಯಾವುದು ಅಂದರೆ ಇದು ನಾವು ಹೇಳ್ತೀವಲ್ಲ, ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಸಪ್ತಲೋಕಗಳದು. ಸಪ್ತಲೋಕಗಳ ಇದು ವಾರದ ಪಕ್ಕ ಲೋಕಗಳು. ಅದೆಲ್ಲ ನಾವು ಇಲ್ಲಿ ಬರೀ ಅದನ್ನು ವಾರಗಳ ಥರ ಯೂಸ್ ಮಾಡ್ತಾ ಇದ್ದೀವಿ. ಅದು ಲೋಕಗಳದು. ಹೌದಾ? ಗೊತ್ತಾಯ್ತಲ್ಲ. ಭಾನು ಅಂದರೆ ಸೂರ್ಯ ಅಲ್ವಾ, ಮಂಗಳ ಗ್ರಹ, ಅದೆಲ್ಲ ಲೋಕಗಳು, ಎಲ್ಲ ಲೋಕಗಳಿದೆ. ಅದೆಲ್ಲ ಆದಮೇಲೆ 4 ದಿವ್ಯ ಲೋಕಗಳಿದೆ. ಬ್ರಹ್ಮಲೋಕ, ವೈಕುಂಠ, ಕೈಲಾಸ, ಶಕ್ತಿಲೋಕ, ಆದಿಶಕ್ತಿ. ಅದಾದಮೇಲೆ ಪರಬ್ರಹ್ಮ. ಹಾಗೆ ಅದು ಇದು ಈ ಪರಬ್ರಹ್ಮ ದೇವಾಲಯದ್ದು ಇದು ಯಾವ ಥರ ಅದು ಬಂದರೆ ನಾ ಹೇಳಿದ್ನಲ್ಲ, ಏನು ತೊಂದರೆ ಇದ್ರೂ ಹೊಟ್ಟೋಗುತ್ತೆ ಒಳಗಡೆ ಹೋದರೆ. ಇದು ಎಲ್ಲೋ ಒಂದು ರೀತಿ ಎನರ್ಜಿ ಕಂಪ್ಲೀಟ್ ಆಗಿ ಇಲ್ಲಿಗೆ ಕನೆಕ್ಟ್ ಆಗಿರುತ್ತೆ. ಎನರ್ಜಿನಲ್ಲಿ ಪಾಸ್ ಆದರೆ ಸಾಕು, ಕ್ಲಿಯರ್ ಆಗುತ್ತೆ. ಓಕೆ, ಗ್ರೇಟ್ ವಿಚಾರ.
ಸಾಕಷ್ಟು ಅಂದರೆ ಈ ಥರದ ವಿಚಾರಗಳು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಗೊತ್ತಿದ್ರು ಕೂಡ ಇದನ್ನು ಅರಗಿಸ್ಕೋಬೇಕಾದ್ರೆ ಕಷ್ಟ ಆಗುತ್ತೆ. ಹೌದು ಯಾಕೆಂದರೆ ಮನುಷ್ಯನಿದು ನಮಗೇನೇ ಅಂಬರೀಷ್ ಅವ್ರನ್ನ ಮೊದಲು ಭೇಟಿ ಮಾಡಿದಾಗ ಇದೇನಪ್ಪ ಇದು, ನಾನು ಅವ್ರಿಗೆ ಈಗ ನಂಗೆ ಬೇಜಾರಾಗುತ್ತೆ ಆ ಥರ ಹೇಳಿದ್ದಾನೆ ಅಂತ. ಏನು ಸರ್ ನೀವು ಹೇಳೋದು, ಈ ಅವಾಗೆಲ್ಲ ಈ 007 ಕುಳ್ಳ ಏಜೆಂಟ್ ಅಂತೆಲ್ಲ ಬರ್ತಾ ಇದ್ರು, 7 ಏಜೆಂಟ್, ಏನು ಸರ್ ಈ ಥರ ಇರುತ್ತಲ್ಲ ನೀವು ಹೇಳೋದು ಅಂತ ಹೇಳಿದ್ರು. ಅಂದ್ರೆ ಕಂಪ್ಲೀಟ್ ಒಂದು ಕನ್ಫ್ಯೂಸ್ ಮಾಡಿರ್ತೀರಾ, ಅಂದ್ರೆ ಕನ್ಫ್ಯೂಸ್ ಮಾಡೋದು ಈ ಥರ ಇದೆಲ್ಲ ಹೇಳೋದಕ್ಕೆ ಅಂತ. ಯಾಕೆಂದರೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಯಾವುದನ್ನು ನೀವು ಟೆಸ್ಟ್ ಮಾಡದೆ ನಂಬೇಡ ಅಂತ ಹೇಳ್ತಾರೆ ವಿವೇಕಾನಂದರು. ಕರೆಕ್ಟ್, ಗೊತ್ತಾಯ್ತಲ್ಲ. ಹಾಗೆ ನಿಜ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಇದು ಮಾಡಬೇಡ ಅಂತ. ಸರಿ, ಆವಾಗ ಅಂಬರೀಷ್ ಅವರು ಎಷ್ಟು ಒಳ್ಳೆಯವರು ಅಂದರೆ ಅವರು, ಹೌದು ಸರ್ ನೀವು ಹೇಳೋದು ಸರಿ, ಅದು ಹಾಗೆ ಅನಿಸುತ್ತೆ ಅಂದರು. ಕೋಪ ಮಾಡ್ಕೊಳ್ಳಿಲ್ಲ ಅವರು, ಅಂದರೆ ಅದನ್ನು ಒಪ್ಕೋತಾರೆ. ಹೌದು ನಿಮ್ಗೆ ಅನಿಸಿದ್ದು ಸರಿ ಇದೆ ಅಂತ ಹೇಳಿದ್ರು. ಅಂದರೆ ಅವ್ರಿಗೆ ಅಂದರೆ ಬೇರೆಯವ್ರ ಆ್ಯಂಗಲಲ್ಲಿ ಏನು ಕಾಣಿಸ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಂತಾರೆ. ನೀವು ಹೇಳೋದ್ರಲ್ಲಿ ತಪ್ಪೇನಿಲ್ಲ, ನಿಮ್ಗೆ ಹಾಗೆ ಅನಿಸುತ್ತೆ, ಅದು ಏನು ತಪ್ಪಿಲ್ಲ ಅದು. ಆದರೆ ನಿಜತ್ವ ಗೊತ್ತಾಗೋವರೆಗೂ ಹಾಗೇನೆ ಅಂತ. ಅಂದರೆ ಅದು ಪಕ್ಕ ಗೊತ್ತಾದ್ಮೇಲೆ ವಿಚಾರ ನಾವು ಚೇಂಜ್ ಆಗಿರ್ತೀವಿ ಅಲ್ವಾ. ಅವ್ರು ಹೇಳಿದರು, ಮದುವೆ ಆಗೋವರೆಗೂ ಫೋಟೋ ನೋಡ್ಕೊಳ್ತೀರಾ, ಮದುವೆ ಆದಮೇಲೆ ಫೋಟೋ ನೋಡ್ತೀರಾ ದಿನಾಲು ಅಂದರು. ಇಲ್ಲ 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 ನೋಡ್ತಾರ ಗಂಡ ಹೆಂಡತಿ? ಇಲ್ಲ, ಒಬ್ರಿಗೊಬ್ರು ನೋಡೋದೇ ಇಲ್ಲ, ಜಗಳ ಆಡ್ತಾ ಇರ್ತಾರೆ ಅಷ್ಟೇ. ಕರೆಕ್ಟ್, ತುಂಬ ಇದು ನೀಟಾಗಿ ಎಕ್ಸ್ಪ್ಲೇನ್ ಆಗುತ್ತೆ, ಜನಕ್ಕೆ ಗೊತ್ತಾಗುತ್ತೆ. ದಿನ ಫೋಟೋ ನೋಡ್ಕೋತಾರ ಅವಾಗ? ಹೌದು, ಇಲ್ಲ. ಈಗ ಫೋಟೋ ಹಾಕೋತಾರೆ ಎಲ್ಲ, DP ಮೊಬೈಲ್ಗಳಲ್ಲಿ ಎಲ್ಲ ಕಡೆ ಬಳಸ್ಕೋತಾರೆ. ಹೀಗೆ ಹೇಳ್ತಿದ್ರು ಅವರು. ಕರೆಕ್ಟ್ ಹೇಳಿದ್ದಾರೆ. ಅವ್ರೊಂದು ಮಾತು ಹೇಳಿದ್ರು, ಯಾವುದೇ ವಿವಾಹ ಆಗಿರೋ ಇವರು ಪ್ರಪಂಚದಲ್ಲಿ ಯಾರು ಸುಖವಾಗಿಲ್ಲ ಅಂದರು. ಈ ಟೋಲ್ಡ್ ಲೈಕ್ ದಿಸ್. ಅಂದರೆ ಎಷ್ಟೋ ಸತ್ಯ ಇದೆ ಅನ್ನೋ ಮಾತಲ್ಲಿ ಅವರು. ಹೌದು, ಮತ್ತೆ ಅವ್ರಂತವ್ರು. ಆಮೇಲೆ ಸರ್, ನೀವೀಗ ವಿವೇಕಾನಂದ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ನನಗೆ ಅವರು ಹೆಸರು ಕೇಳಿದ ತಕ್ಷಣ ನಮಗೆ ಅಮೇರಿಕಾದಲ್ಲಿ ಒಂದು ಚಿಕಾಗೋದಲ್ಲಿ ಅವ್ರದ್ದು ಫಸ್ಟ್ ಸ್ಪೀಚ್ ಹೋಗಿ ಕೇಳ್ತಾರೆ ಅಲ್ವಾ. ನಮ್ಮ ಇಂಡಿಯಾದಿಂದ ಫಸ್ಟ್ ಹೋಗಿದ್ದು ವ್ಯಕ್ತಿ ಇವರು ಒಂದು ಸ್ಪೀಚ್ ಕೊಡೋಕ್ಕೆ. ಅಲ್ಲಿ ಇವತ್ತಿಗೂ ಕೂಡ ಆ ವಿಚಾರನ ಮಾತಾಡ್ಕೊತಾರೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತೇಳಿ. ಅದೊಂದು ಸ್ಪೀಚ್ ಬಂದ ತಕ್ಷಣ ಟೋಟಲ್ ಎಲ್ಲರೂ ಅವ್ರನ್ನ ಕೇಳಕ್ಕೆ ವಿವೇಕಾನಂದರು ಒಬ್ಬರು ಎಲ್ಲರೂ ಮಾತಾಡಕ್ಕೆ ಬಿಟ್ಟರು ಎಲ್ಲರನ್ನು. ಇವ್ರಿಗೆ ಕೊನೆ ಕೊಟ್ಟರು ಇವರಿಗೆ. ಕರೆಕ್ಟ್, ಅಂದರೆ ಇಂಡಿಯಾದಿಂದ ಬಂದಿರೋದು ಅಂತೇಳಿ, ಅದರಲ್ಲೂ ಸನ್ಯಾಸಿ ಬೇರೆ. ಕನಿಷ್ಠ ಅಂದರೆ ಲಾಸ್ಟ್ ಅವ್ರಿಗೇನು ಇದು ಕೊಡಬೇಡಿ, ಪ್ರಾಮುಖ್ಯತೆ ಕೊಟ್ಟಿಲ್ಲ. ಮೊದಲೆಲ್ಲ ಅವರು ಕ್ರಿಶ್ಚಿಯನ್ನು ಮುಸ್ಲಿಮ್ಸು ಅವರೆಲ್ಲರೂ ಅವರೆಲ್ಲ ಮಾಡಿದಾಗ ಮುಸ್ಲಿಂ ಬಾಂಧವರೇ, ಕ್ರಿಶ್ಚಿಯನ್ ಬಾಂಧವರೇ ಅಂತೆಲ್ಲ ಹೇಳಿದರು. ಆದರೆ ವಿವೇಕಾನಂದರು ಎದ್ದಾಗ ಅವ್ರೇನಂದರೆ ಅಮೇರಿಕಾದ ಸಹೋದರಿಯರೇ ಅಂದರು ಅಂತ. ನೋಡಿ, ಆವಾಗ ಪಡೆದೆ 15 ನಿಮಿಷನಂತೆ. ನೋಡಿ, ಅಂದರೆ ಇವ್ರಿಗೆ ಆ ಶಕ್ತಿ ಇತ್ತ ಅಷ್ಟು ಜನಗಳನ್ನ. ಯಾಕಂದರೆ ಇವರು ಹೇಳಿದ ಮಾತು ಒಂದು ಇರ್ಬೋದು, ಅದಾದ್ಮೇಲೆ ಇವರು ನೀವು ಹೇಳ್ದಂಗೆ ದೈವ ಪುರುಷರು ಅಲ್ವಾ. ನೀವು ಹೇಳಿದ ಲೆಕ್ಕ ನೋಡಿದ್ರೆ ಅವ್ರನ್ನೆಲ್ಲರನ್ನು ಇವ್ರ ಕಡೆ ಎಳ್ಕೊಳ್ಳೋ ಶಕ್ತಿ, ಆ ಚೈತನ್ಯ ಇವರಲ್ಲಿ ಇತ್ತು ಅನ್ಕೋತೀನಿ. ಆ ಮಾತು ಬಂತೋ ಇಲ್ವೋ, ಅವರು ಎಲ್ಲರೂ ಮುಸ್ಲಿಂ ಸಹೋದರ ಯಾವುದೇ ಇದು ಅಂದರು, ಇವ್ರು ಮಾತ್ರ ಹಾಗೆ ಹೇಳಲಿಲ್ಲ. ಹಿಂದೂ ಸಹೋದರ ಅಂತ ಹೇಳಲಿಲ್ಲ, ಇವರು ಅಮೇರಿಕಾದ ಸಹೋದರಿಯರಂದ್ರು. ಅಂದರೆ ಅಟ್ರಾಕ್ಷನ್ ಅವ್ರ ಕಡೆ ಎಳ್ಕೊಂಡ್ರು. ಅದು ಅಂತ ಎಂಥ ಇದು ನೋಡಿ, ಅಂದರೆ ಅದು ಎಲ್ಲರೂ ಒಂದೇ ನೋಡಿ, ಮಾನವೀಯತೆ, ಸರಿ ಸಮಾನರು ಅಂಥವ್ರವರು ಹಾಗೆ. ಸೊ ಅವ್ರ ವಿಚಾರ ತುಂಬ ಇದೆ ವಿವೇಕಾನಂದ ಅವ್ರ ಬಗ್ಗೆ. ಅವ್ರು ಹುಟ್ಟಿದ್ದಾರೆ ಆಗಲೇ. ಹುಟ್ಟಿದಾರ? ಹೌದು, ಈಗ ವಿಶ್ವಾಮಿತ್ರ ಅಂತ ಅವ್ರ ಹೆಸರು. ಸೊ ನೀವು ಹೇಳಿದ್ದು ಇವರೇನೆ ಆವಾಗಲೇ ಮಾತಾಡಬೇಕಾದ್ರೆ. ಬಿಗಿನಿಂಗ್ ಫಸ್ಟ್ ವಿಶ್ವಾಮಿತ್ರರಾಗಿದ್ದರು, ಅದಾದ್ಮೇಲೆ ಅವ್ರದ್ದೇ ಒಂದು ಜನ್ಮ ವಿವೇಕಾನಂದ ಆದರು. ಅವರು ರೋಮ್ ಚಕ್ರವರ್ತಿ ಆಗಿದ್ದರು. ರೋಮ್ ಚಕ್ರವರ್ತಿ ಆದಮೇಲೆ ಅದಾದಮೇಲೆ ಅವರು ವೀರಪಾಂಡಿ ಕಟ್ಟಬೊಮ್ಮನ್ ಮಧುರೆ ದೇವಸ್ಥಾನ ಮಾಡಿದ್ದು, ತಿರುಪತಿ ಟೆಂಪಲ್ ಕಟ್ಟಿದ್ದು, ಇದೆಲ್ಲ ಅವರು ಮಧುರೆ ರಾಜರು. ಅಲ್ಲಿ ವೀರಪಾಂಡಿ ಕಟ್ಟಬೊಮ್ಮನ್ ಅಂತ ಪಾಂಡೆಯರು. ವೀರಪಾಂಡಿ ಕಟ್ಟಬೊಮ್ಮನ್ ಅವರೇ ಅಂಬರೀಷ್ ಅವರು. ಸೊ ಅಂದ್ರೆ ಇವರು ಗ್ಯಾಪ್ ತಗೊಂತಾರೆ, ಮತ್ತೆಲ್ಲೋ ಒಂದ್ ಕಡೆ ಹುಟ್ಟುತ್ತಾರೆ. ಹೌದು, ಅಂದ್ರೆ ಫುಲ್ ಇವರು ಇಲ್ಲಿಂದ ಹೋದ್ಮೇಲೆ ಸ್ಟಾಪ್ ಆಗಲ್ಲ, ನೆಕ್ಸ್ಟ್ ಯಾವುದೋ ಒಂದು ಹೊಸ ಕೆಲ್ಸಕ್ಕೆ ಶುರು ಮಾಡ್ತಾರೆ ಅವ್ರಿಗೆ. ಜೊತೆಗೆ ಇವರು ಸೂರ್ಯನಾರಾಯಣ ಅಂಶ ಅದು ಬೇರೆ ಇದೆಯಲ್ಲ. ಹೌದು, ಆ ಶಕ್ತಿನೇ ಬೇರೆ, ಅದೇ ಶಕ್ತಿ ಬೇರೆ, ಅದು ಶಕ್ತಿನೇ ಬೇರೆ.